ನೀನ್ ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಅದೆಲ್ಲ ಬಿಟ್ಟಾಕು. 31st ನೈಟ್ ನಮ್ಮ ಮನೆಗೆ ಬಂದ್ಬಿಡು, ಮಸ್ತ್ ಊಟ ಮಾಡಿಸ್ತಿದ್ದೀನಿ ನಾನು. ಹಾ ಸರಿ ಬಂದ್ಬಿಡು. ಸುಪ್ರಜಾ ಕಲಾ ಅವ್ರಿಗೆಲ್ಲ ಕಾಲ್ ಮಾಡ್ಬೇಕು. ಸರಿ ಆಮೇಲೆ ಮಾಡ್ತೀನಿ. ಏನದು ಅವಾಗಿಂದ ಫೋನ್ ಮಾಡಿ ಎಲ್ಲಾ ಫ್ರೆಂಡ್ಸ್ಗೂ 31st ನಮ್ಮನೆಗೆ ಬನ್ನಿ ಅಂತ ಕರಿತಿದ್ಯಾ? ನಾನೇನ್ ಮಿಷಿನ್ ಅನ್ಕೊಂಡಿದ್ಯಾ ಎಲ್ಲಾರ್ಗು ಅಡುಗೆ ಮಾಡ್ಕೊಂಡು ಕುತ್ಕೊಳಕ್ಕೆ? ನನಗೂ ಕಿಟ್ಟಿ ಪಾರ್ಟಿ ಇದೆ, ನಂಗೆ ಅದೆಲ್ಲ ಮಾಡಕ್ ಆಗಲ್ಲ. ಅಮ್ಮ ಇವಾಗ ನಿನಗೆ ಯಾರು ಹೇಳಿದ್ರು ಅಡುಗೆ ಮಾಡ್ಕೊಂಡು ಕುತ್ಕೋ ಅಂತ? ನೀನು ಹೋಗು ನಿನ್ ಕಿಟ್ಟಿ ಪಾರ್ಟಿಗೆ. ಅದಕ್ಕೆ ನಾನು ಬೇರೆನೇ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಓಹೋ, ಏನದು ವ್ಯವಸ್ಥೆ? ಏನ್ ಮಾಡಿ ದಬಾಕಿದ್ಯಾ? ಶ್ರೀ ಅನ್ನಮ್ಮ ಫುಡ್ ಕೇಟರಿಂಗ್ ಅಂಡ್ ಸರ್ವಿಸಸ್ ಅವರು ಬರೀ 5,555 ರೂಪಾಯಿಗೆ 10 ಜನಕ್ಕೆ ಆಗುವಷ್ಟು ಕಾಂಬೋ ಊಟನ ಕೊಟ್ಟು ಕಳಿಸ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ, ಸೇಮಿಯಾ, ಪೆಪ್ಪರ್ ಚಿಕನ್ ಡ್ರೈ, ಆಮೇಲೆ ಚಿಲ್ಲಿ ಚಿಕನ್, ಮಲೈ ಚಿಕನ್, ಬಾಯ್ಲ್ಡ್ ಎಗ್ಸ್, ಜೊತೆಗೆ ಕೂಲ್ ಡ್ರಿಂಕ್ಸು, ಕೇಕು, ಚಿಪ್ಸು, ವಾಟರ್ ಬಾಟಲು ಎಲ್ಲಾನು ಕೊಟ್ಟು ಕಳಿಸ್ತಾರೆ. ಬಜೆಟ್ ಫ್ರೆಂಡ್ಲಿ. ಹೆಂಗೆ? ಹಂಗಂತ ಪಾತ್ರೆಗಳು ಏನು ಕಮ್ಮಿ ಆಗಲ್ಲ. ಅವತ್ತಿನ ದಿನದ ಪಾತ್ರೆ ನೀನೇ ತೊಳಿಬೇಕು. ಪಾತ್ರೆ ನಾನ್ ತೊಳಿಯಲ್ಲ, ಯಾಕಂದ್ರೆ ಅವರೇ ಪ್ಲೇಟು ಕೊಟ್ಟು ಕಳಿಸ್ತಾರೆ. ಓ ಹಿಂಗೆಲ್ಲ ಬೇರೆ ಇದೆಯಾ? ಹಲೋ ಸರೋಜಾ, ನಮ್ ಕಿಟ್ಟಿ ಪಾರ್ಟಿಗೆ ಊಟ ಟೆನ್ಷನ್ನೇ ಇಲ್ಲ ರೀ. ಅವೆಲ್ಲ ಅಡುಗೆ ಮಾಡೋದೇ ಬೇಡ, ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಸಾಕು. ನನ್ನ ಕೆಲ್ಸಕ್ಕೆ ಬಾರ್ದಿರೋ ಮಗಳು ಕೇಟ್ರಿಂಗ್ ಸರ್ವಿಸ್ ಇಂದ ಆರ್ಡರ್ ಮಾಡ್ಕೋತಾಳಂತೆ. ನಾವು ಅಲ್ಲಿಂದಾನೇ ಮಾಡ್ಬಿಡೋಣ.